ನಾನಿವತ್ತು ಒಂದು ಒಳ್ಳೆಯ ಡಿ ಟ್ಯಾನ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀವು ಮಾಡೋದ್ರಿಂದ ಯಾವುದೇ ರೀತಿಯ ಸನ್ ಟ್ಯಾನ್, ಸನ್ ಬರ್ನ್ ಅಥವಾ ರ್ಯಾಷಸ್ ಏನಾದರೂ ಆಗಿದ್ದರೆ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಡಿ ಟ್ಯಾನ್ ಪ್ಯಾಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಡಿ ಟ್ಯಾನ್ ಪ್ಯಾಕ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅಕ್ಕಿಯ ನೀರು, ಕಡಲೆ ಹಿಟ್ಟು, ನಿಂಬೆ ರಸ, ಅರಿಶಿನ, ಮೊಸರು. ನೋಡಿದ್ರಲ್ಲ ವೀಕ್ಷಕರೇ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಈಗ ಯಾವ ರೀತಿ ಮಾಡಬೇಕು ಅಂತ ಸ್ಟೆಪ್ಸ್ ಅನ್ನು ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಬೌಲ್ ತಗೋತಾ ಇದ್ದೀನಿ. ಮೊದಲಿಗೆ ನಾನು ಆ್ಯಡ್ ಮಾಡ್ತಾ ಇರೋದು ಅಕ್ಕಿಯನ್ನು ವಾಶ್ ಮಾಡಿ ನೀಟಾಗಿ 2 ರಿಂದ 3 ಸತಿ ವಾಶ್ ಮಾಡಿ ನಂತರ ಅಕ್ಕಿಯನ್ನು ನೀರು ಹಾಕ್ಬಿಟ್ಟು ನೆನೆಸಿಟ್ಟಿರುವಂತಹ ನೀರು. ನಮಗೆ ಆ ಅಕ್ಕಿ ಬೇಕಾಗಿಲ್ಲ, ಆ ನೀರು ಮಾತ್ರ ಸಾಕು. ಆ ನೀರನ್ನು ನಾನು ಒಂದು 4 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ನೀರು ಯಾಕಪ್ಪ ಅಂತಂದರೆ ಇದು ನಮ್ಮ ಸ್ಕಿನ್ನಿಗೆ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿಯ ಡೆಡ್ ಸ್ಕಿನ್ ಸೆಲ್ಸ್ಗಳಿದ್ರೆ ಅದನ್ನು ಕಂಪ್ಲೀಟಾಗಿ ಹೋಗಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಕ್ಕಿಯ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಕಡಲೆ ಹಿಟ್ಟು ಯಾಕಪ್ಪ ಅಂತಂದರೆ ಇದರಲ್ಲಿರುವಂತಹ ಜಿಂಕ್ನ ಅಂಶ ನೀವು ನೋಡಿರ್ಬೋದು. ಮೊದಲಿಂದನೂ ಹಿರಿಯರು ಯಾವುದೇ ರೀತಿಯ ತ್ವಚೆ ಸಮಸ್ಯೆ ಇದ್ರೂ ಕೂಡ ಅವರು ಸೋಪನ್ನು ಬಳಸ್ತಾ ಇರಲಿಲ್ಲ, ಬರೀ ಕಡಲೆ ಹಿಟ್ಟನ್ನೇ ವಾಶ್ ಮಾಡ್ತಾ ಇದ್ರು ಅವರು. ಸೊ ಈ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಿಗೆ ಮಾಡಿಸಿರುವಂಥದ್ದನ್ನೇ ಅಂತ ಹೇಳ್ಬಹುದು. ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ಗಳಿಗೆ ರಾಮಬಾಣ ಅಂತ ಹೇಳ್ಬೋದು. ಸೊ ಈ ಕಡಲೆ ಹಿಟ್ಟನ್ನು 2 ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ. ನಂತರ ನಾನು ಕಸ್ತೂರಿ ಅರಿಶಿನ ನಾನು 1/4 ಚಮಚದಷ್ಟು, ಒಂದು ಚಿಟಿಕೆಯಷ್ಟು ಹಾಕೊಳ್ತಾ ಇದ್ದೀನಿ. ಸೊ ಈ ಕಸ್ತೂರಿ ಅರಿಶಿನ ನಾವು ಬಳಸೋದ್ರಿಂದ ಯಾವುದೇ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಏನಾದರೂ ಆಗಿದ್ರೆ ಕಂಪ್ಲೀಟಾಗಿ ಹೋಗಲಾಡಿಸಿ ಆ್ಯಂಡ್ ಹೊಸ ಸ್ಕಿನ್ ಬರೋದಕ್ಕೆ, ಅಂದರೆ ಹೊಸದಾಗಿ ಸ್ಕಿನ್ನು ನಿಮಗೆ ತುಂಬ ಬ್ರೈಟ್ನೆಸ್ ಕೊಡೋದಕ್ಕೆ, ಏನೇ ಟ್ಯಾನ್ ಇದ್ರೂ ಕೂಡ ಕಂಪ್ಲೀಟಾಗಿ ಹೋಗಲಾಡಿಸಿ ಒಂದು ಹೊಸ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನು ನಿಂಬೆ ರಸನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಿಂಬೆ ರಸದಲ್ಲಿರುವಂಥ ಸಿಟ್ರಿಕ್ ಆ್ಯಸಿಡ್ ಆಗಿರ್ಬೋದು ಅಥವಾ ವಿಟಮಿನ್ ಸಿ ಆಗಿರ್ಬೋದು, ಇದು ಕೂಡ ಡೀಪಾಗಿ ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿಯ ಪೊಲ್ಯೂಷನ್ ಆಗಿರಬಹುದು, ಡಸ್ಟ್ ಏನಾದರೂ ಕೂತಿದ್ರೆ, ಸೊ ಪೊಲ್ಯೂಷನಿಂದ ಡಸ್ಟ್ ಏನಾದರೂ ಕೂತಿದ್ರೆ ಅದನ್ನು ಹೋಗಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫೈನಲ್ ಆಗಿ ನಾನು 2 ಸ್ಪೂನಷ್ಟು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮೊಸರು ನಮ್ಮ ಸ್ಕಿನ್ನನ್ನು ತುಂಬ ಸಾಫ್ಟಾಗಿ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಕಿ ಸೊ ನಾನೀಗ ಎಲ್ಲವೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಈ ರೀತಿಯಾದ ಒಂದು ಪ್ಯಾಕ್, ಡಿ ಟ್ಯಾನ್ ಪ್ಯಾಕ್ ರೆಡಿ ಆಗುತ್ತೆ. ಸೊ ಈ ಡಿ ಟ್ಯಾನ್ ಪ್ಯಾಕನ್ನು ನೀವು ಬರೀ ಫೇಸಿಗಷ್ಟೇ ಅಲ್ಲ, ಓವರ್ ಆಲ್ ಬಾಡಿ ಕೂಡ ನೀವು ಅಪ್ಲೈ ಮಾಡಬಹುದು. ಸೊ ಟ್ಯಾನ್ ಅಂತ ಆದರೆ ನೀವು ಬೀಚ್ ಸೈಡ್ ಹೋದರೆ ಓವರ್ ಆಲ್ ಬಾಡಿ ಟ್ಯಾನ್ ಆಗಿರುತ್ತೆ. ಸೊ ನೀವು ಫೇಸ್ ಅಷ್ಟೇ ಅಲ್ಲ, ಓವರ್ ಆಲ್ ಬಾಡಿಗೆ ನೀವು ಹಚ್ಚಿ ಒಂದು 20 ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡೋದ್ರಿಂದ ಯಾವುದೇ ರೀತಿಯ ಸನ್ ಟ್ಯಾನ್, ಸನ್ ಬರ್ನ್ ಏನೇ ಆಗಿದ್ರೂ ಕೂಡ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ.